ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಬಹಳ ವಿಶೇಷವಾಗಿರ್ತಕ್ಕಂಥ ಶುಭವಾಗಿರುವ ಒಂದು ಆಗಸ್ಟ್ 1ನೇ ತಾರೀಕು, ನಾಳೆ ವಿಶೇಷವಾಗಿರುವಂತಹ ಗಣೇಶ ಚತುರ್ಥಿ ಆಗಸ್ಟ್ 2ನೇ ತಾರೀಕು. ಹೌದು ಸ್ನೇಹಿತರೆ, ಮೊದಲನೇ ವಾರನೇ ಈ ಒಂದು ತಿಂಗಳು ಶುರುವಾದಾಗಲೇ ವಿಶೇಷವಾಗಿರುವಂತಹ ಗಣೇಶ ಚತುರ್ಥಿ ಬಂದಿರೋದ್ರಿಂದ ಖಂಡಿತವಾಗಿ ಶುಭ ಅಂತ ಹೇಳ್ಬೋದು. ಏಕೆಂದರೆ ಭಾನುವಾರ ಬಂದಿರತಕ್ಕಂಥ ವಿಶೇಷವಾಗಿರುವ ಗಣೇಶ ಚತುರ್ಥಿ ನಿಮ್ಮ ಎಲ್ಲ ಸರ್ವ ಕಷ್ಟಗಳನ್ನು ದೂರ ಮಾಡುತ್ತೆ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡುತ್ತೆ. ಏಕೆಂದರೆ ಸ್ನೇಹಿತರೆ, ಹಲವಾರು ವರ್ಷಗಳ ಸಂಪೂರ್ಣವಾದ ಕನಸುಗಳನ್ನು ನನಸು ಮಾಡಿಕೊಳ್ಬೇಕು, ಎಲ್ಲ ಕೆಲಸದಲ್ಲೂ ವಿಘ್ನಗಳು, ತೊಂದರೆಗಳು, ಒಂದಲ್ಲ ಒಂದು ರೀತಿಯ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಈ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಆಗಸ್ಟ್ 2ನೇ ತಾರೀಕು ಸಂಕಷ್ಟಹರ ಚತುರ್ಥಿಯ ದಿನ ಈ ಒಂದು ಸಣ್ಣ ಕೆಲಸವನ್ನು ಮಾಡಬೇಕಾಗುತ್ತೆ. ಆ ಕೆಲಸ ಏನು, ಯಾವ ರೀತಿ ನೀವು ಪೂಜೆಯನ್ನು ಸಲ್ಲಿಸಬೇಕು, ಯಾವ ರೀತಿ ಗಣೇಶನ ಆಶೀರ್ವಾದಕ್ಕೆ ನೀವು ಪಾತ್ರರಾಗಬೇಕು ಸಂಪೂರ್ಣವಾಗಿ ತಿಳಿದುಕೊಂಡರೆ ನಿಮ್ಮ ಬಾಳು ಬಂಗಾರವಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಾದರೆ ಸ್ನೇಹಿತರೆ, ಈ ಒಂದು ವಿಶೇಷವಾಗಿರುವಂತಹ ಸಮಯದಲ್ಲಿ ಯಾವ ರಾಶಿಯವರು ಅತ್ಯುತ್ತಮವಾಗಿರ್ತಕ್ಕಂಥ ವಿಶೇಷವಾದ ಲಾಭವನ್ನು ಕಂಡುಕೊಳ್ತಾರೆ, ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಓಂ ಗಂ ಗಣಪತಿಯೇ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಅದೃಷ್ಟ ಕೈ ಹಿಡಿದಾಗ ದುಡ್ಡಿನ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಪರಿಹಾರವಾಗುತ್ತೆ. ನಮ್ಮ ಜೀವನದಲ್ಲಿ ಸಕಲವೂ ಕೂಡ ಸೌಭಾಗ್ಯಯುತವಾಗಿ ಮುಂದಕ್ಕೆ ಸಾಗುತ್ತೆ. ಯಾವುದೇ ಕೆಲಸದಲ್ಲಿ ಕೂಡ ಅಡೆತಡೆಗಳು ಬರಬಾರ್ದು, ಶತ್ರುಗಳ ಕಾಟಗಳು ದೂರವಾಗಬೇಕು, ನೆಮ್ಮದಿಯನ್ನು ಕಂಡುಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರೆ ದೇವರ ಅನುಗ್ರಹ ಖಂಡಿತವಾಗಿ ಬೇಕು. ಅದರಲ್ಲೂ ಕೂಡ ಆದಿಪೂಜಿತನಾಗಿರ್ತಕ್ಕಂತಹ ಗಣೇಶನ ಆಶೀರ್ವಾದವನ್ನು ಪಡೆದುಕೊಂಡು ಎಲ್ಲ ಕೆಲಸವನ್ನು ಶುರು ಮಾಡ್ತಾರೆ. ಅಂಥದ್ರಲ್ಲಿ ಈ ಒಂದು ತಿಂಗಳ ಮೊದಲ ದಿನದಲ್ಲೇ ಗಣೇಶ ಚತುರ್ಥಿ ಬಂದಿರೋದ್ರಿಂದ ಈ ದಿನದ ಮಹತ್ವ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಗ್ರಹಗಳ ಚಲನೆಯಿಂದಾಗಿ ಆಗಸ್ಟ್ ತಿಂಗಳು ಬಹಳ ಮುಖ್ಯವಾಗಿರುತ್ತೆ. ಗ್ರಹಗಳ ಸಂಚಾರಕ್ಕೆ ಅನುಸಾರವಾಗಿ ಈ ರಾಶಿಯವರಿಗೆ ಅದೃಷ್ಟದಾಯಕವಾಗಿರುತ್ತೆ. ಕೆಲವು ಸವಾಲುಗಳಿಂದ ನೀವು ದೂರ ಆಗ್ಬೋದು. ಹೊಸ ಒಂದು ವಿಶೇಷವಾದ ಶಕ್ತಿ ಚೈತನ್ಯ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದ್ರೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ಸಮಯ ಬಹಳ ಪ್ರಯೋಜನಕಾರಿಯಾಗಿರುತ್ತೆ. ಗಣೇಶನ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ವ್ಯವಹಾರದಲ್ಲಿ ಲಾಭವನ್ನು ಚೆನ್ನಾಗಿ ಜಾಸ್ತಿ ಮಾಡುತ್ತೆ. ಕೆಲಸದ ಹೊರೆ ದೂರವಾಗುತ್ತೆ. ಊರಿಗೆ ಪ್ರಯಾಣ ಬೆಳೆಸಬೇಕಾಗಿ ಬರಬಹುದು. ದೊಡ್ಡ ದೊಡ್ಡ ಆಫರ್ಗಳು ಬರ್ತಾ ಹೋಗುತ್ತೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ. ಒಟ್ಟಾರೆ ಹೇಳಬೇಕಾದ್ರೆ ಈ ಒಂದು ಸಮಯ, ಈ ಆರಂಭವು ನಿಮ್ಮ ಪಾಲಿಗೆ ಸಂತೋಷವನ್ನು ತರುತ್ತದೆ. ಹಣವನ್ನು ಹೂಡಿಕೆ ಮಾಡುವ ಸೂಚನೆಗಳು ಇದ್ದರೆ ಸರಿಯಾದ ಸಮಯ. ಧಾರ್ಮಿಕ ವಿಚಾರಗಳಲ್ಲಿ ಎಲ್ಲ ರೀತಿಯ ಕೆಲಸದಲ್ಲಿ ಭಾಗಿಯಾಗ್ತೀರಾ. ಮನಸ್ಸು ಸಂತೋಷದಿಂದ ತುಂಬಿರುತ್ತೆ. ದೊಡ್ಡ ದೊಡ್ಡ ಟೆನ್ಷನ್ಗಳು, ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಸುಲಭವಾಗಿ ಪರಿಹಾರಗಳು ಸಿಗ್ತಾ ಹೋಗುತ್ತೆ. ಒಟ್ಟಾರೆ ಸ್ನೇಹಿತರೆ, ನಿಮ್ಮ ಮನಸ್ಸು, ನಿಮ್ಮ ಜೀವನ ಎಲ್ಲವೂ ಕೂಡ ಆರ್ಥಿಕವಾಗಿ ಸದೃಢತೆಯನ್ನು ಪಡೆದುಕೊಳ್ತಕ್ಕಂತಹ ಸಮಯದಲ್ಲಿ ಗಣೇಶ ದೇವರಿಗೆ ನೀವು ಬೆಲ್ಲದಿಂದ ದೀಪಾರಾಧನೆ ಮಾಡೋದು ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು. ಬೆಲ್ಲದ ದೀಪಾರಾಧನೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಮತ್ತು ವಿಶೇಷವಾಗಿ ಶಕ್ತಿಯನ್ನು ತುಂಬುತ್ತದೆ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತದೆ. ಈ ರಾಶಿ ಚಕ್ರದವರ ಹೊಸ ಹೊಸ ಆಸೆ ಕನಸುಗಳಿಗೆ ರೆಕ್ಕೆ ಬರುವಂತಹ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ. ನೀವು ತುಂಬ ಸಂತೋಷದ ಜೀವನವನ್ನು ನಡೆಸ್ತೀರಾ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಒಂದು ಸಂಕಷ್ಟದ ಚತುರ್ಥಿ ಗಣೇಶನ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಶುಭ ಆರಂಭವನ್ನು ತರುತ್ತೆ. ವೃತ್ತಿ ಜೀವನದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ಅದೃಷ್ಟವನ್ನು ಕಂಡುಕೊಳ್ತೀರಾ. ಧೈರ್ಯದಿಂದ ಎಲ್ಲ ಕೆಲಸವನ್ನು ಮಾಡ್ತೀರಾ. ಸಂಬಂಧದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತೆ. ಸಕಾರಾತ್ಮಕತೆಯಿಂದ ಎಲ್ಲ ಕೆಲಸವನ್ನು ಮಾಡಿ ಮುಗಿಸ್ತೀರಾ. ಹಣಕಾಸಿನ ವಿಚಾರದಲ್ಲಿ ಗಮನ ಹರಿಸೋದು ತುಂಬಾ ಒಳ್ಳೆಯದು. ಯಾವುದೇ ರೀತಿಯ ಅಜಾಗರೂಕತೆ ಒಳ್ಳೆಯದಲ್ಲ. ನಿಮ್ಮ ಸಣ್ಣ ಪುಟ್ಟ ತಪ್ಪು ಕೂಡ ದೊಡ್ಡ ಕಾರಣಕ್ಕೆ, ನಿಷ್ಠೂರಕ್ಕೆ ಮತ್ತು ನಷ್ಟಕ್ಕೆ ಕಾರಣವಾಗುತ್ತೆ ಅಂತ ಹೇಳಿ ತಪ್ಪಾಗೋದಿಲ್ಲ. ಯಾವುದೇ ಕೆಲಸ ಮಾಡಿದ್ರು ಕೂಡ ಯೋಗ ಮತ್ತು ಧ್ಯಾನ ಮತ್ತು ತಾಳ್ಮೆಯಿಂದ ಮಾಡಬೇಕಾಗುತ್ತೆ. ಏಕೆಂದರೆ ಯಾವುದೇ ಒಂದು ಅದೃಷ್ಟ ಒಲಿಬೇಕಾದ್ರೂ ಕೂಡ ನಮ್ಮ ಹಣೆ ಬರಹದಲ್ಲಿ, ವಿಧಿ ಲಿಖಿತದಲ್ಲಿ ಬರೆದಿರಬೇಕು. ಅಂತಂದರೆ ನಿಮ್ಗೆ ಯಾವುದೇ ಸಣ್ಣ ಪುಟ್ಟ ತೊಂದರೆಗಳು, ವಿಘ್ನಗಳು ಕಾಡ್ತಾ ಇದ್ದರೆ ಗಣೇಶನಿಗೆ ಒಂದು ವಸ್ತುವನ್ನು ತಪ್ಪದೆ ಕೊಡಬೇಕಾಗುತ್ತೆ. ಅದು ಕೂಡ ಭಾನುವಾರದ ದಿನ ನೀವು ಸಂಜೆ ಸಮಯದಲ್ಲಿ ಗಣೇಶನಿಗೆ ಎಕ್ಕದೆಲೆಯ ಹೂವನ್ನು, ಬಿಳಿ ಎಕ್ಕದೆಲೆಯ ಹೂವನ್ನು ತೆಗೆದುಕೊಂಡು ಹೋಗಿ 21 ಹಾರವನ್ನು ಮಾಡಿ ಪೋಣಿಸಿ ಕೊಡೋದ್ರಿಂದ ಖಂಡಿತವಾಗಿ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ಮುಂದಿನ ರಾಶಿ ಸಿಂಹ ರಾಶಿ. ಇವರು ತುಂಬಾ ಅದೃಷ್ಟವಂತರು. ಇವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಇವರಿಗೆ ದುಡ್ಡಿನ ಸಮಸ್ಯೆಗಳು ಯಾವುದೇ ಬಂದರೂ ಕೂಡ ಬೇಗನೆ ಪರಿಹಾರ ಸಿಗುತ್ತೆ. ಸ್ನೇಹಿತರಿಂದಾಗಿರ್ಬೋದು, ಕುಟುಂಬ ಸದಸ್ಯರಿಂದಾಗಿರ್ಬೋದು, ಹೊಸ ಹೊಸ ಸರ್ಕಾರಿ ಯೋಜನೆಗಳಿಂದ ಲಾಭವನ್ನು ಪಡ್ಕೊಳ್ತಾರೆ. ಹೊಸ ಜನರನ್ನು ಭೇಟಿಯಾಗ್ಬೋದು. ಹಣಕಾಸಿನ ಖರ್ಚು ಮಾಡಬೇಕಾದ್ರೆ ಜಾಗರೂಕರಾಗಿರಬೇಕು. ಈ ರಾಶಿ ಚಕ್ರದವರ ಜೀವನದಲ್ಲಿ ಎಲ್ಲವೂ ಕೂಡ ಶುಭವಾಗುತ್ತೆ.
ಒಟ್ಟಾರೆ ಸ್ನೇಹಿತರೆ, ಈ ಒಂದು ಸಂದರ್ಭ ನಿಮಗೆ ಪ್ರಗತಿಯ ಸಮಯವಾಗಿರುತ್ತೆ. ವ್ಯವಹಾರದಲ್ಲಿ ವಿಸ್ತರಣೆಯನ್ನು ಕಂಡುಕೊಳ್ಳುವ ಕಾಲ. ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗ್ಬೋದು. ವ್ಯಾಪಾರ ವ್ಯವಹಾರದಲ್ಲಿ ಅನೇಕ ರೀತಿಯ ಹೊಸ ಆರ್ಡರ್ಗಳು ಸಿಗುತ್ತದೆ. ದೂರದ ಪ್ರಯಾಣವನ್ನು ಬೆಳೆಸಬೇಕಾಗಿರುವಂಥ ಅವಕಾಶ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳ ಹಾದಿಗಳು ತೆರೆದುಕೊಳ್ಳುತ್ತೆ. ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ. ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ವ್ಯವಹಾರವನ್ನು ವಿಸ್ತರಣೆ ಮಾಡಬೇಕು ಅಂತ ಆಸೆ ಪಡ್ತಿರುವಂಥವ್ರಿಗೆ ಯಶಸ್ವಿಯಾಗಿರುವಂತಹ ಯೋಜನೆ. ಸಂಗಾತಿ ಪ್ರತಿ ಹಂತದಲ್ಲೂ ಕೂಡ ನಿಮ್ಮ ಜೊತೆಗೆ ನಿಲ್ತಾರೆ. ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿಕೊಳ್ಳಿ. ಮುಂದಿನ ಜೀವನದ ಬಗ್ಗೆ ಉಳಿತಾಯವನ್ನು ಮಾಡಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ಸದಾಕಾಲ ನಿಮ್ಮ ಜೊತೆಗೆ ಇರುತ್ತೆ. ಗಣೇಶನ ಅನುಗ್ರಹ ಕೈ ಹಿಡಿಯುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ತೀರಾ. ಈ ವಾರದಲ್ಲಿ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ತೀರಾ. ಅದು ನಿಮ್ಮ ಹಲವಾರು ವರ್ಷಗಳ ಜೀವನಕ್ಕೆ ನೆಮ್ಮದಿಯ ಒಂದು ಪ್ರೇರೇಪಣಾದಾಯಕವಾಗಿರುವಂತಹ ಮಾಹಿತಿಯನ್ನು ತಂದುಕೊಡುತ್ತೆ. ದೊಡ್ಡ ಒಂದು ವಿಶೇಷವಾದ ವ್ಯಕ್ತಿಗಳನ್ನು ಪರಿಚಯ ಆಗಬಹುದು. ಆ ವ್ಯಕ್ತಿಗಳಿಂದ ನಿಮಗೆ ಸಕಾರಾತ್ಮಕವಾದ ಫಲಿತಾಂಶವನ್ನು ಕಂಡುಕೊಳ್ಬಹುದು. ಈ ಸಮಯದಲ್ಲಿ ಖಂಡಿತ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದೇ ರೀತಿ ನೀವು ಗಣೇಶನಿಗೆ ಅರ್ಪಿಸಬೇಕಾದ ಈ ಒಂದು ವಸ್ತು ಅಂದರೆ ಕಡಲೆಕಾಳಿನ ಹಾರವನ್ನು ಮಾಡುವಂಥದ್ದು ಅಥವಾ ಕಡಲೆಕಾಳಿನ ಹುಸುಲಿಯನ್ನು ಪ್ರಸಾದದ ರೀತಿಯಲ್ಲಿ 4-5 ಜನರಿಗೆ ಹಂಚುವಂಥದ್ದು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ವಿಶೇಷವಾದ ಬದಲಾವಣೆಯನ್ನು ತರುತ್ತೆ ಅಂತ ಹೇಳ್ಬೋದು. ಮುಂದಿನ ರಾಶಿ ಧನಸ್ಸು ರಾಶಿ. ಹೊಸ ಆರಂಭಕ್ಕೆ ಈ ವಾರ ಸಾಕ್ಷಿಯಾಗುತ್ತೆ. ಉದ್ಯೋಗ ಬದಲಾವಣೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಸಕಾರಾತ್ಮಕ ಬೆಳವಣಿಗೆ ಆಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳಿಗೂ ಕೂಡ ಈ ವಾರ ಅನುಕೂಲಕರವಾಗಿರಲಿದೆ. ನಿಮ್ಮ ಕುಟುಂಬದೊಂದಿಗೆ ಸಂತೋಷದ ಕ್ಷಣವನ್ನು ಕಳೆಯುತ್ತೀರಾ. ಆರ್ಥಿಕ ಲಾಭದ ಸಾಧ್ಯತೆ ಇದೆ. ಈ ಒಂದು ವಾರ ಈ ರಾಶಿಯವರಿಗೆ ಎಲ್ಲ ರೀತಿಯ ಕೆಲಸದ ಹೊರೆ ದೂರ ಆಗುತ್ತೆ. ಕೆಲಸದಲ್ಲಿ ಸಮರ್ಥವಾಗಿ ಎಲ್ಲವನ್ನ ಮಾಡಿ ಮುಗಿಸ್ತೀರಾ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗುವಂತಹ ಸಾಧ್ಯತೆ ಇದೆ. ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ಯಾವುದೇ ವೃತ್ತಿ ಜೀವನದಲ್ಲಿ ಪ್ರಗತಿ, ಹೊಸ ಮಾರ್ಗಗಳು ತೆರೆದುಕೊಳ್ಳುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಹೊಸ ಗ್ರಾಹಕರನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಆರ್ಥಿಕವಾಗಿ ಈ ಸ್ಥಿತಿ ಸಹಾಯಕವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಎಲ್ಲ ಕೆಲಸಗಳು ಪೂರ್ಣವಾಗುತ್ತೆ. ಆರೋಗ್ಯ ಅದ್ಭುತವಾಗಿರುತ್ತೆ. ಮನೆಯಲ್ಲಿ ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕಂಡುಕೊಳ್ತೀರಾ. ಇಷ್ಟೆಲ್ಲ ಅದೃಷ್ಟವನ್ನು ಈ ರಾಶಿಯವರು ಕಂಡುಕೊಳ್ತಾರೆ. ಗಣೇಶ ದೇವನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಯಾವ ರೀತಿ ಪರಿಹಾರವನ್ನು ಪಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರೆ 21 ಗರಿಕೆ ಹುಲ್ಲನ್ನು ತೆಗೆದುಕೊಂಡು ಹೋಗಿ ಗಣೇಶ ದೇವನಿಗೆ ಅರ್ಪಣೆ ಮಾಡಿ ಹಾಲಿನಿಂದ ಅಭಿಷೇಕ ಮಾಡಿಸಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಸಂತೋಷದ ಸಮಯ ಶುರುವಾಗುತ್ತೆ. ನಿಮ್ಮ ಮನಸ್ಸು ಹೆಚ್ಚು ಶಾಂತಿ ಮತ್ತು ನೆಮ್ಮದಿಯಿಂದ ತುಂಬಿರುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಈ ರಾಶಿಯವರು ಕಂಡುಕೊಳ್ತಾರೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರು ಯಾವುದೇ ಕೆಲಸ ಮಾಡಿ ಕೂಡ ಅದೃಷ್ಟ ಕೈ ಹಿಡಿಯುತ್ತೆ. ನೆಮ್ಮದಿ ಬರುತ್ತೆ. ವ್ಯವಹಾರದಲ್ಲಿ ಲಾಭ ಚೆನ್ನಾಗಿರುತ್ತೆ. ಕೆಲಸದ ವೇಳೆ ಊರಿಗೆ ಪ್ರಯಾಣ ಬೆಳೆಸಬೇಕಾಗಿ ಬರ್ಬೋದು. ಗೌರವ ಹೆಚ್ಚಾಗುತ್ತದೆ. ಹೂಡಿಕೆ ಮಾಡೋದ್ರಿಂದ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ. ಗಣೇಶನ ಅನುಗ್ರಹದಿಂದ ಸಕಲ ಸಮಸ್ಯೆಗಳು ಪರಿಹಾರವಾಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡದನ್ನು ಸುಲಭವಾಗಿ ಪಡ್ಕೊಳ್ತೀರಾ. ನೆಮ್ಮದಿ, ಶಾಂತಿ ಎಲ್ಲವೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತೇಳಿ ತಪ್ಪಾಗೋದಿಲ್ಲ. ಈ ಸಂದರ್ಭದಲ್ಲಿ ಓಂ ಗಂ ಗಣಪತಿಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಸಿಹಿ ತಿಂಡಿಗಳನ್ನು ಮಕ್ಕಳಿಗೆ ಹಂಚಿ ಅಥವಾ ಪೆನ್ಸಿಲ್ ಪುಸ್ತಕವನ್ನು ಕೊಡೋದ್ರಿಂದ ಖಂಡಿತವಾಗಿ ನಿಮಗೆ ಶುಭ ಸುದ್ದಿಗಳು ಬೇಗನೆ ಬಂದು ತಲುಪುತ್ತದೆ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಕಂಡುಕೊಳ್ಳುವಂತಹ ಈ 6 ರಾಶಿಯಲ್ಲಿ ಇರ್ತಕ್ಕಂಥ ಜನರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗಂ ಗಣಪತಿಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.